ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಯಾವ ರೀತಿಯಲ್ಲಿ NMMS ನಾಮಿನಲ್ ರೋಲ್ ಮತ್ತು ಚಲನನ್ನು ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನಾವುಗಳು ಈಗಾಗಲೇ NMMS ಪರೀಕ್ಷೆಗೆ 8ನೇ ತರಗತಿ ಮಕ್ಕಳ ಅರ್ಜಿಯನ್ನು ಸಲ್ಲಿಸಿದ್ದು ಅಂತಿಮ ದಿನಾಂಕ ಮುಗಿದು ಆಗಿದೆ. ಹಾಗಾಗಿ ಅಂತಿಮ ದಿನಾಂಕದ ನಂತರ ಎಲ್ಲ ಶಾಲೆಯ ಲಾಗಿನ್ನಲ್ಲಿ ಒಂದು ಚಲನ್ ತಾನಾಗಿಯೇ ಜನರೇಟ್ ಆಗಿದ್ದು ಆ ಚಲನನ್ನು ಡೌನ್ಲೋಡ್ ಮಾಡಿ ಯಾವುದೇ ಕೆನರಾ ಬ್ಯಾಂಕಿನಲ್ಲಿ ಆ ಚಲನನ್ನು ಹಣವನ್ನು ಕಟ್ಟಿ ನಂತರ ಚಲನಿನ ಒಂದು ಪ್ರತಿಯನ್ನು KSQAC ವಿಳಾಸಕ್ಕೆ ಪೋಸ್ಟ್ ಮಾಡಬೇಕಾಗಿರುತ್ತದೆ. ಹಾಗಾಗಿ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಇಲ್ಲಿ ತಾವು ಕಾಣುವಂಥ SSLC.karnataka.gov.in ಅನ್ನೋಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲಿ ಬಲಗಡೆ ಕಾಣುವಂಥ 3 ಲೈನ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ತಮ್ಮ ಕೆಳಗಡೆ ಇಲ್ಲಿ ಲಾಗಿನ್ ಅಂತ ಬಟನ್ ಇದೆ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಕಾಣುವಂತಹ NMMS ಲಾಗಿನ್ ಅನ್ನುವಂಥ ಮೆನು ಮೇಲೆ ಕ್ಲಿಕ್ ಮಾಡಿ ಆಗ ಒಂದು ಪುಟ ತೆರೆದುಕೊಳ್ಳುತ್ತೆ. ಹಾಗೆ ಕೆಳಗಡೆ ಡ್ರ್ಯಾಗ್ ಮಾಡಿ ತಾವುಗಳಲ್ಲಿ ನೋಡ್ಬೋದು ಕ್ಲಿಕ್ ಹಿಯರ್ ಟು ಲಾಗಿನ್ ಫಾರ್ NMMS ಎಕ್ಸಾಮಿನೇಷನ್ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡಿ ಆಗ ಇಲ್ಲಿ ನಿಮ್ಮ ಶಾಲೆ ಯುಡೈಸ್ ಮತ್ತು ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದೆಲ್ಲವನ್ನು ಎಂಟ್ರಿ ಮಾಡಿ ಕೆಳಗಡೆ ಕಾಣುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಶಾಲೆಯ ಲಾಗಿನ್ ಪುಟ ತೆರೆದುಕೊಳ್ಳುತ್ತೆ. ಆಗ ಈ ಪುಟದಲ್ಲಿ ತಾವು ಇಲ್ಲಿ ಬಲಗಡೆ ಕಾಣುವಂಥ 3 ಲೈನ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ತಮಗೆ ಕೆಳಗಡೆ ಕಾಣ್ತಿರ್ಬೋದು NMMS ಅಪ್ಲಿಕೇಶನ್ ಫಾರ್ಮ್ 2022-23 ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಕೆಳಗಡೆ NMMS ನಾಮಿನಲ್ ರೋಲ್ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶಾಲೆ ಯಾವ್ಯಾವ ಮಕ್ಕಳ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅನ್ನುವಂಥ ಪಟ್ಟಿಯನ್ನು ಪಡಿಬೋದು. ಇಲ್ಲಿ ತಮಗೆ ಕಾಣ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಅಂತ ಬರ್ತಾ ಇದೆ. ಡೌನ್ಲೋಡ್ NMMS ನಾಮಿನಲ್ ರೋಲ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ತಾವುಗಳು ಎಷ್ಟು ಮಕ್ಕಳ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅನ್ನೋದು ತಾವುಗಳನ್ನು ಇಲ್ಲಿ ನೋಡ್ಬೋದು. ಜೊತೆಗೆ ಅದೇ ರೀತಿ ಮತ್ತೆ ಅದೇ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವಂಥ NMMS ಅಪ್ಲಿಕೇಶನ್ ಫಾರ್ಮ್ 2022-23 ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಕೆಳಗಡೆ ತಾವುಗಳು ನೋಡ್ಬೋದು NMMS ಚಲನನ್ನು ಡೌನ್ಲೋಡ್ ಚಲನ್ NMMS ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ತಾವು ನೋಡ್ಬೋದು ಡೌನ್ಲೋಡ್ ಚಲನ್ ಫಾರ್ NMMS ಅಂತಿದೆ. ಇಲ್ಲಿ ಡೌನ್ಲೋಡ್ ಅನ್ನುವಂತಹ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಮ್ಮ ಶಾಲೆಯ ಚಲನ್ ಜನರೇಟ್ ಆಗುತ್ತೆ. ಈ ರೀತಿ ಇಲ್ಲಿ 2 ಕಾಪಿ ಇರುತ್ತೆ. ಒಂದು ಬ್ಯಾಂಕ್ ಕಾಪಿ, ಇನ್ನೊಂದು ನಮ್ಮ ಕಡೆ ಇಟ್ಕೊಳ್ಳುವಂಥ ಕಾಪಿ. ಇದೇ ಕಾಪಿಯನ್ನು ಒಂದು ಜೆರಾಕ್ಸ್ ಮಾಡಿ ಇಟ್ಕೊಂಡು ಒಂದನ್ನು KSQAC ವಿಳಾಸಕ್ಕೆ ಪೋಸ್ಟ್ ಮಾಡಬೇಕಾಗತ್ತೆ. ಆಗ ನಮ್ಮ ಶಾಲೆಯ NMMS ಅರ್ಜಿ ಸಲ್ಲಿಸಿದ ಮಕ್ಕಳು ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ ಸಿಗುತ್ತೆ. ನಂತರದಲ್ಲಿ ಅವರ ಹಾಲ್ ಟಿಕೆಟನ್ನು ಇದೇ ವೆಬ್ಸೈಟ್ನಲ್ಲಿ
ಲಭ್ಯ ಆಗುತ್ತೆ. ಇಲ್ಲದೆ ಹೋದರೆ ಆ ಮಕ್ಕಳು ಪರೀಕ್ಷೆ ಕುಳಿತುಕೊಳ್ಳಿಕ್ಕೆ ಆಗೋದಿಲ್ಲ. ಈ ರೀತಿಯಲ್ಲೇ ಡೌನ್ಲೋಡ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.